ಗಾಂಧಿ ಅವರು ಯಾವುದು ಪ್ರಾಣ ಹೋದ್ರೂ ಪರವಾಗಿಲ್ಲ ಮೋದಿಯವರಿಗೆ ಅಮೆರಿಕದ ಸಖ್ಯ ಅಥವಾ ಸ್ನೇಹ ಬೇಕು ಅಂತ ರಾಹುಲ್ ಗಾಂಧಿ ಅವರು ನಿನ್ನೆ ಆರೋಪ ಮಾಡಿದ್ದಾರೆ. ನೋಡಿ ರಾಹುಲ್ ಗಾಂಧಿ ಅವರಿಗೆ ದೇಶದ ಬಗ್ಗೆ ಆಗಿರ್ಬೋದು ಒಂದು ಜ್ಞಾನ ಅನ್ನೋದೇ ಅವರಿಗೆ ಸಂಪೂರ್ಣವಾಗಿ ಇಲ್ಲವೇ ಇಲ್ಲ ಸರ್. ಇವಾಗ ಕೆಲವೊಂದು ಘಟನೆಗಳು ಅಚಾತುರ್ಯದಿಂದ ಆಗುವಂಥದ್ದು ನಾವೇ ನೋಡ್ತಾ ಇರ್ತೀವಿ ನಾವು. ಸೊ ಯಾವುದಕ್ಕೆ ನಾವು ಭಾಳ ಗಂಭೀರವಾಗಿ ಅದಕ್ಕೆ ನಾವು ಸ್ಪಂದನೆ ಮಾಡಬೇಕು ಇಲ್ಲ ಅನ್ನುವಂಥದ್ದು ಆ ಜ್ಞಾನ ಭಗವಂತ ಮೋದಿಜಿಯವರು ಕೊಟ್ಟಿದ್ದಾರೆ. ಸುಮ್ಮನೆ ಬಾಯಿಗೆ ಬಂದಂಗೆ ಏನೋ ಒಂದು ಅಲಿಗೇಷನ್ ಮಾಡಬೇಕು ಅಂತೇಳಿ ಇಂಥ ಒಂದು ಪದಗಳನ್ನ ಅವ್ರು ಏನು ಉಪಯೋಗಿಸ್ತಾರಲ್ಲ ಅವ್ರಿಗೆ ನಾನು ನಿಮಗೆ ಒಂದು ಮಾತನ್ನು, ಮೂವರು ಪ್ರಾಣ ಕಳ್ಕೊಂಡಿದ್ದಾರೆ, ಆ ವಿಷಯದಲ್ಲಿ ಮೋದಿಜಿಯವರು ಸ್ಪಂದಿಸಲಿಲ್ಲ ಅನ್ನೋಂಥ ಮಾತನ್ನು ಇಲ್ಲಿ ವಿಷಯ ನೋಡಿ ನಾನು ಹೇಳ್ತಾ ಇದ್ದೀನಿ. ತಮಗೆ ಗೊತ್ತಿರುವಂಥ ರೀತಿಯಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗುವಂಥ ಯುದ್ಧ, ಅಮೆರಿಕ ಮತ್ತು ಇರಾನ್ ಮೊನ್ನೆ ಏನು ತುಂಬ ಗಂಭೀರವಾಗಿರೋ ಏನು ಯುದ್ಧ ಆಗ್ತಾಯಿತ್ತು, ಆ ಸಂದರ್ಭದಲ್ಲೂ ಕೂಡ ಇರಾನ್ ಅವರಾಗಿರ್ಬೋದು ಅಥವಾ ಅಮೆರಿಕ ಆಗಿರ್ಬೋದು ಯಾರೇ ಆದರೂ ಕೂಡ ಭಾರತದ ನೌಕೆಗಳಿಗೆ ಎಲ್ಲಿ ಕೂಡ ಯಾರೂ ತೊಂದರೆ ಮಾಡಬಾರ್ದು ಅಂತೇಳಿ ಸುತ್ತಮುತ್ತಲ ಎಲ್ಲ ದೇಶಗಳು ಕೂಡ ತೀರ್ಮಾನ ಮಾಡಿ ಎಲ್ಲ ನೌಕೆಗಳು ಸುರಕ್ಷಿತವಾಗಿ ನಮ್ಮ ದೇಶಕ್ಕೆ ಬಂದು ನಿರಂತರವಾಗಿ ತಲುಪ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಸೊ ಈ ವಿಷಯ ಏನಾಗಿದೆ ಅದನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವಾಗ ಮೋದಿಜಿಯವರು ನಮ್ಮ ಸರ್ಕಾರ ಅದನ್ನು ಪರಿಶೀಲನೆ ಮಾಡ್ತಾಯಿದೆ. ಅಂದರೆ ಉದ್ದೇಶಪೂರ್ವಕವಾಗಿ ನಮ್ಮ ಭಾರತದ ನೌಕೆಯನ್ನು ಅವರು ಟಾರ್ಗೆಟ್ ಮಾಡಿದರೆ ಅದಕ್ಕೆ ಸ್ಪಂದಿಸಿದ ರೀತಿ ಬೇರೆ ಆಗುತ್ತೆ, ಅಥವಾ ಅಚಾತುರ್ಯದಿಂದ ಏನಾದರೂ ಆಗಿದೆ ಅನ್ನೋದನ್ನು ಗಮನಿಸುವಂಥ ಒಂದು ಸ್ಥಿತಿ ಇದೆ. ಯಾವುದು ಅಂದರೆ ಇವತ್ತು ಇಡೀ ಟೋಟಲ್ ನಮಗೆ ಇಡೀ ನಮ್ಮ ದೇಶದಲ್ಲಿ 10 ಕೋಟಿ. ಕೊಪ್ಪಳ ಜಿಲ್ಲೆದು ನಾನು ಇವಾಗ ಇಲ್ಲ, ಕೊಪ್ಪಳ ಜಿಲ್ಲೆದು ನಾನು ಡೀಟೇಲ್ಸ್ ನಾನು ತೊಗೊಂಡು ನಿಮಗೆ ಹೇಳಬೇಕಲ್ಲ. ಕೊಪ್ಪಳದಲ್ಲಿ ಕೊಟ್ಟಾಗಿದೆ ನೋಡಿ ರಾಜವ್ರೆ, ಕೊಟ್ಟಾಗಿದೆ, ಉಜ್ವಲ ಕೊಟ್ಟಾಗಿದೆ, ಸಬ್ಸಿಡಿ ಕೊಟ್ಟಾಗಿದೆ, ಉಜ್ವಲ ಪ್ಲಸ್ ಕೊಟ್ಟಿದೆ. ಅಲ್ಲ, ಕೊಪ್ಪಳದಲ್ಲಿ ಉಜ್ವಲ್ ಏನಿದೆಯಲ್ಲ ಅದರಲ್ಲಿ ಎಷ್ಟು ಮಂದಿಗೆ ಸಂಪರ್ಕ ಆಗಿದೆ ಅನ್ನೋದನ್ನ ಒಂದು ಮಾತು ಡಿ ಸಿ ಆಫೀಸ್ಗೆ ಫೋನ್ ಮಾಡಿ ನನಗೆ ಹೇಳಿ ಅಷ್ಟೇ. ನಿಮಗೆ ಅಲ್ಲ, ನಾನು ಇದು ಮುಗಿಯೋದ್ರೊಳಗಡೆನೆ ಅಲ್ಲ ಇಲ್ಲೇ ಕುಂತು ನಾನು ಬ್ರದರ್ ನಾನು ಇವಾಗ ಅದನ್ನು ಒಂದು 15-20 ನಿಮಿಷದಲ್ಲಿ ನಾನು ತಿಳ್ಕೊಂಡು ಜಿಲ್ಲಾಧಿಕಾರಿಗಳಿಂದ ಹೇಳ್ತೀನಿ. ನಾನು ಕಂಪ್ಲೀಟ್ ನೋಡಿ ಇಡೀ ದೇಶದಲ್ಲಿ ಬ್ರದರ್ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಧಾನಮಂತ್ರಿಗಳ ಬಗ್ಗೆ ನಾನು ಮಾತಾಡೋ ಟೈಮ್ನಲ್ಲಿ ಇಡೀ ದೇಶದಲ್ಲಿ ಅವ್ರು ಮಾಡಿರೋಂಥ ಸಾಧನೆ ಬಗ್ಗೆ ನಾನು ಮಾತಾಡಿದೆ. ಅದನ್ನ ನಾನು ನಿಮ್ಗೆ ಕೊಡ್ತೀನಿ. ಒಂದು ವರ್ಷಕ್ಕೆ 4 ಸಿಲಿಂಡರ್ ಸಬ್ಸಿಡಿ ಕೊಡ್ತಾ ಇದ್ದೆ ಅವ್ರಿಗೆ. ಇದರಲ್ಲಿ ನಾವು ಕೂಡ ಸಬ್ಸಿಡಿ ತಗೊಂತಿಲ್ಲ. ಇಲ್ಲ ಇಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ 1,21,480 ಮಂದಿ ಕನೆಕ್ಷನ್ಸ್ ತಗೊಂಡಿರೋದು. ಇಲ್ಲ, 1,21,480 ನಾನು ಟ್ರೈ ಮಾಡ್ತೀನಿ. ಒಂದು ನಿಮಿಷ ಬಾಬು, ಅಲ್ಲ ಒಂದು ಸೆಕೆಂಡ್. 1,21,840 ಮಂದಿ ಕನೆಕ್ಷನ್ ತಗೊಂಡಿದ್ದಾರೆ. ಒಂದು ಮಾತು ಇಲ್ಲ, ಇದು ಜಸ್ಟ್ ಇವಾಗ ಯುದ್ಧ ಸ್ಟಾಪ್ ಆಗಿದ ತಕ್ಷಣ ಅಲ್ಲಲ್ಲ, ಒಂದು ಮಾತು ಹೇಳ್ತಾ ಇದ್ದೀನಿ, ಒಂದ್ಸಲ ಯುದ್ಧ ಸ್ಟಾಪ್ ಆಗುತ್ತೆ ಅನ್ನೋಂಥದ್ದು ನಾವು ಈಗಾಗಲೇ ಎಲ್ಲ ನೋಡ್ತಾ ಇದ್ದೀವಿ ಟಿವಿಗಳಲ್ಲಿ. ನೋಡೋಣ, ಇವಾಗ ನಮಗೆ ಇವತ್ತು ನಾಳೆ 19ನೇ ತಾರೀಕು ಅಮೆರಿಕ ಮತ್ತು ಇರಾನ್ ಅವರು ಫೈನಲಿ ಅವರು ಸಿಗ್ನೇಚರ್ ಮಾಡಿಕೊಂಡ್ರು, ಯುದ್ಧ ಬಂದಾಯಿತು ಅಂದರೆ ಪರಿಸ್ಥಿತಿಗಳೆಲ್ಲ ಕೂಡ ಬದಲಾಗುತ್ತೆ. ಗ್ಯಾರಂಟಿ ಮಾಡ್ತಾರೆ. ಈ ಹಿಂದೆ ಮಾಡಿದಾರಲ್ಲ, ಈ ಹಿಂದೆ ರೇಟ್ ಜಾಸ್ತಿ ಮಾಡಿ ರೇಟನ್ನು ಕಡಿಮೆ ಮಾಡಿದ್ದನ್ನು ಕೂಡ ತಾವು ನೋಡಿದ್ದೀರಲ್ಲ.
ಅದೇ ನಾನು ಹೇಳ್ತಾ ಇರೋದು, ಹಿಂದೆ ಪ್ರೈಸ್ ಜಾಸ್ತಿ ಆಗಿದ್ದನ್ನು ಮತ್ತೆ ಕಡಿಮೆ ಮಾಡಿದ್ದನ್ನು ಕೂಡ ನಾವು ನೋಡಿದ್ವಿ. ಪೆಟ್ರೋಲ್ ಬೆಲೆ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆಗಿದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇತ್ತು. ಹೋರಾಟ ಮಾಡೋದಂಗೆ ಮಾಡ್ಬಿಟ್ಟಿದ್ರು. ಯಾವ್ದು ರೇಟ್ ಜಾಸ್ತಿ ಆದ್ರೆ ರೋಡಿನ ಮೇಲೆ ಇಳಿದು ಸಿಲಿಂಡರ್ ಹೋಗೋದ್ರಲ್ಲಿ ಹೋರಾಟ ಮಾಡಿದ್ರು ಸರ್. ಅವಾಗ 2 ರೂಪಾಯಿ 3 ರೂಪಾಯಿ ಬಡವರಿಗೆ ಸಿಲಿಂಡರ್ ತಗೊಳಂಗಿಲ್ಲ ರೀ. ಅವ್ರ ಬಗ್ಗೆ ಹೋರಾಟ ಮಾಡ್ತಿದ್ರು. ಈಗ ದಿನ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ರು. ಅಲ್ಲ, ಬಡವ್ರು ಆ ಕಡೆ ಹೋಗ್ತಾರೆ, ಮಧ್ಯಮ ವರ್ಗದವ್ರು ತಗೊಳಕ್ಕೂ ಇಲ್ಲ ರೀ. ಮಧ್ಯಮ ವರ್ಗದವ್ರು ಸಿಲಿಂಡರ್ ಖರೀದಿ ಮಾಡೋಷ್ಟು ಅಷ್ಟು ಸಮಸ್ಯೆಗಳು ಎದುರಾಗ್ಯಾವ. ಅಲ್ಲ, ಅವಾಗ ಕಾರಣಗಳು ಬೇರೆ ಇದ್ವು, ಈಗ ಕಾರಣಗಳು ಬೇರೆ ಇದ್ದಾವೆ. ಇಲ್ಲಿ ಸಮಸ್ಯೆಯಿಂದ ರೇಟ್ ಜಾಸ್ತಿ ಆಗಿಲ್ಲ. ಅಂತಾರಾಷ್ಟ್ರೀಯ ಏನ್ ಅನೌನ್ಸ್ ಸಬ್ಸಿಡಿ ಆಗಿರ್ತಾವ ಸರ್, ಈಗ ಇಷ್ಟಕ್ಕೊಂದು ಸಾಧನೆಗಳನ್ನು ಹೇಳಿದ್ರಿ. ಕಪ್ಪಣನ ವಿದೇಶದಿಂದ ಕಪ್ಪಣ ತರ್ತೀನಿ ಅಂತ ಹೇಳಿದ್ರು. ನೋಡ್ರಿ, ಯಾವಾಗ್ಲೂ ಅದ್ರ ಬಗ್ಗೆನೇ ಮಾತಾಡ್ತಾರೆ. ತಡ್ರಿ, ಅನಿಲ್ ಅವ್ರೆ. ಎಲ್ಲಿ ಹೇಳ್ಯಾರ, ಯಾರು ಹೇಳ್ಯಾರ? ನೋಡಿ, ಅದೊಂದು ನಿಮಗೆ ಸ್ವಲ್ಪ ಅಲ್ಲ, ಒಂದು ಒಂದು ಸೆಕೆಂಡ್ ಮಾತು ಸರ್. ಹೇಳಿ ಮನೆ. 15,000 ಅಕೌಂಟಿಗೆ ಹಾಕ್ತಾರ, 15 ಲಕ್ಷ. ಕಪ್ಪಣ ತರ್ತಾರ. ಅವ್ರು ಹೇಳಿದ್ದನ್ನೇ ಊರ್ ನೋಡಿ ಹೇಳ್ತಾರೆ. ಎಲ್ಲಿ ಹೇಳಿಕೆ ಒಂದು ಹೇಳ್ರಿ ನೋಡಮ್ಮ, ಎಲ್ಲಿ ಒಂದು ಹೇಳ್ಯಾರ? ವಿಡಿಯೋ ತೋರಿಸ್ರಿ ಒಂದು ಸಾಕಷ್ಟು. ವಿಡಿಯೋ ತೋರಿಸ್ರಿ. ಸುಮ್ನೆ ಅವ್ರು ಹೇಳ್ಯಾರಂತ ನೀವು ನಮ್ಮ ನಾವು ಅಸೆಂಬ್ಲಿಯಲ್ಲಿ ಟಾಪಿಕ್ ಎಲ್ಲ ಬಂದಾಗ ಎಲ್ಲಿ ಅಲ್ಲಲ್ಲ, ಹೇಳ್ಯಾರ? ಯಾರ್ ಒಂದು ಕೊಡ್ತೀವಿ? ವಿಡಿಯೋ ಯಾರ್ ಹೇಳ್ಯಾರ ನಿಮ್ಗೆ? ನೋಡ್ರಿ, ಅಲ್ಲ, ನಾವು ಹೇಳಿಲ್ಲ ಅಂತೇಳಿ ಹೇಳಿದ್ರೆ ಆಧಾರ ತೋರಿಸ್ಬಿಡಿ. ಕೊಡಕತ್ತೀನಿ ನನಗಿದು. ಈಗ ಕೊಡಕತ್ತೀವಲ್ಲ, ನಾನು ಹಿಂಗೆ ಜಗಳ ಮಾಡ್ತೀನಿ ಇವ್ರ ಜೊತೆಗೆ. ಎಲ್ಲೈತೆ ಹೇಳ್ರಿ? ಕೊಟ್ಟದು ಬ್ಲ್ಯಾಕ್ ಮನಿ ಎಲ್ಲೈತೆ? ಏನು ಅಲ್ಲ ಸರ್, 15 ಲಕ್ಷ ಕೊಡ್ತೀವಿ ಅನ್ನೋದು ಸುಳ್ಳು. ಆದ್ರ ಕಪ್ಪಣ ತರ್ತೀವಿ ಅಂತಂದು ಹೇಳಿದ್ದು ಕರೆ. ಅದು ಮೋದಿಯವರು ಏನ್ ಹೇಳಿದ್ರು ಅಂದ್ರೆ, ಹೊರಗಡೆ ಇಷ್ಟು ಕಪ್ಪು ಹಣ ಇದೆ, ಅದನ್ನ ನಾವು ವಾಪಸ್ ತಗೊಂಡ್ ಬಂದ್ರೆ ಒಬ್ಬೊಬ್ಬರಿಗೆ 15 ಲಕ್ಷ ಸಿಗೋಷ್ಟು ಕಪ್ಪು ಹಣ ಹೊರಗಡೆ ದೇಶದಲ್ಲಿ ಇದೆ ಅಂತ ಹೇಳಿದ್ರು. ಅದನ್ನ ಕಪ್ಪು ಹಣ ಅಕೌಂಟ್ಗೆ ಹಾಕ್ತೀನಿ ಅಂತ ಅವ್ರು ಯಾವಾಗ ಅದು ಕೆಲಸ ನಡೆದಿದೆ. ವಾತಾವರಣಗಳು ಬರೋದಲ್ಲ. 12 ವರ್ಷ ಏನ್ರಿ? ಈಗ ಮೋದಿ ಅವ್ರು ಮಾಡಿರೋದು ಕಪ್ಪು ಹಣ ಹೋಗೋದನ್ನ ನಿಲ್ಲಿಸಿದ್ದಾರೆ. ಬರೋ ದಿನಗಳಲ್ಲಿ ಕಪ್ಪು ಎಲ್ಲೈತೆ ನೋಡಿ, ಕರೆಕ್ಟ್ ಐತೇನ್ರಿ? ಎಲ್ಲೈತೆ? ಎಲ್ಲಿ ಇಲ್ಲ. ಸರ್, ನಾನು ಹೇಳ್ತೀನಿ, ನೀವು ಪೆಟ್ರೋಲ್ ದರ ಹೇಳ್ತಾ ಇದ್ದೀರಲ್ಲ, ನೀವು ಪೆಟ್ರೋಲ್ ದರ 7ನೇ ಕ್ಲಾಸ್ ಇದ್ದಾಗ ಮಾತಾಡ್ತಿದ್ವಿ. ಸ್ವಿಸ್ ಬ್ಯಾಂಕ್ ಅಂತ ಐತಂತ, ಇಂದಿರಾ ಗಾಂಧಿ ಅಲ್ಲಿ ಇಟ್ಟಾಳ ಅಂತ. ಕೇಳಿ ಇಲ್ಲಿ. ನಾನು ಒಂದು ಆಯ್ತಾಯ್ತು, ಅದಕ್ಕೂ ಉತ್ತರ ಕೊಡ್ತೀನಿ. ನಾನು ನಿಮ್ಗೆ ಒಂದು, ನೀವು ಪೆಟ್ರೋಲ್ ಡೀಸೆಲ್ ದರದ ಬಗ್ಗೆ ಹೇಳಿದ್ರಲ್ಲ, ಹೋಗೋದ್ ನಿಂತಂತ ಅದಕ್ಕೆ ಇಲ್ಲ ಅದು. ಎಲ್ಲ ಇಲ್ಲೇ ಕಟ್ ಒಂದು ನಿಮಿಷ ಮಾಡಕತ್ತೀರ. ಅಲ್ಲ, ಒಂದು ಮಾತು ಹೇಳಲೆ. ಅಷ್ಟು ಸುಲಭ ಅಲ್ರಿ. ನಿಮ್ಮ ಹೆಸರಲ್ಲಿ ಇರ್ತಕ್ಕಂಥದ್ದು ಸ್ವಿಚ್ ಬ್ಯಾಂಕ್ನಾಗ ತಗೊಂಬರೋದಾಗಿ ತರ್ತಿದ್ರ. ನಂದೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು. ಹೇಳ್ರಿ ಅಲ್ಲಲ್ಲ ಬ್ರದರ್, ಒಂದು ನಿಮಿಷ. ತಡೀರಿ. ಅಲ್ಲಲ್ಲ